ನಮಸ್ಕಾರ ಸ್ನೇಹಿತರೆ, ನ್ಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೈನುಗಾರಿಕೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಇದು ಮಾಡ್ತೀವಿ. ಮೆಂಬರ್ಶಿಪ್ ಆಗಿದ್ದಾರೆ, ಎಲ್ಲರೂ ಮೆಂಬರ್ಶಿಪ್ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ಅವ್ರ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ನಂಬರು ತಾವು ಲೈವಲ್ಲಿ ಬಂದಾಗೆಲ್ಲ ಹೇಳಿದ್ದೀನಿ. ನಾವು ಇಲ್ಲಿ ನಂಬರ್ ತೊಗೊಳ್ಳಿ. ಯಾರಿಗೆ ನಂಬರ್ ಸಿಕ್ಕಿಲ್ಲ ಅವ್ರು ಇಮಿಡಿಯೇಟ್ಲಿ ಕಾಲ್ ಮಾಡಿ ನಮಗೆ ಮಾಹಿತಿ ತಿಳ್ಕೊಳ್ಳಿ. ಈಗ ಹೆಚ್ಚು ಕಡಿಮೆ ನಮ್ಮ ಜೊತೆಗೆ 1000 ಮೆಂಬರ್ಸ್, ನಿಯರ್ಲಿ 1000 ಮೆಂಬರ್ಸ್ ಸೇರಿದ್ದಾರೆ. ಅವರಿಗೆಲ್ಲ ನಂಬರ್ ಕೊಡ್ತಾಯಿದ್ದೀವಿ. ಈಗ ಇನ್ನೊಂದು ಬ್ಯಾಚ್ ಏನಾದರೂ ಬಂದರೆ ಇನ್ನೊಂದು ಬ್ಯಾಚ್ ರೆಡಿ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಇದು ಒಂದೊಂದು ಬ್ಯಾಚು ಒಂದು ರೆಡಿ ಮಾಡ್ಬೇಕಂತ ಇದ್ದೀನಿ. ಇವತ್ತು ಹೈನುಗಾರಿಕೆಯಲ್ಲಿ ಮೊದಲನೇದಾಗಿ ನಾವು ಏನು ತಿಳ್ಕೊಬೇಕು ಅಂತ ನಾವು ಹೊರಟಿದ್ದೀವಿ ಅಂತ ಹೇಳಿದ್ರೆ, ತಾವು ಒಂದು ಹೈನುಗಾರಿಕೆ ಮಾಡಬೇಕು ಅಂತ ಇದ್ದಾಗ ತಮಗೆ ಕೆಲವೊಂದು ಮಾಹಿತಿಗಳು ಬೇಕಾಗುತ್ತೆ. ದಯವಿಟ್ಟು ನಮ್ಮ ಫಾರ್ಮಿಂಗ್ ಚಾನಲ್, ನಮಗೆ ನ್ಯಾಸ್ ಫಾರ್ಮಿಂಗ್ ಐಡಿಯಾ ಜೊತೆ ಚಾನಲ್ ಸೇರಿಕೊಳ್ಳಿ. ನಿಮಗೇನು ಮಾಹಿತಿ ಬೇಕು ಎಲ್ಲ ಸಿಗ್ತಾ ಹೋಗುತ್ತೆ. ಕರು ಪಾಲನೆ ಬಗ್ಗೆ ಹೇಳಿದ್ದೀನಿ, ಹಿಂಡಿ ಪ್ರಮಾಣದ ಬಗ್ಗೆ ಹೇಳಿದ್ದೀನಿ, ಹಸುಗಳ ನಿರ್ವಹಣೆ ಬಗ್ಗೆ ಹೇಳಿದ್ದೀನಿ. ಮತ್ತು ನಿಮಗೇನಾದರೂ ಸಮಸ್ಯೆ ಇದ್ದಾಗ, ನಿಮಗೇನೋ ಬೇಕು ಅಂದಾಗ, ನಿಮಗೆ ಮಾಹಿತಿ ಏನಾದರೂ ಬೇಕು ಅಂದಾಗ ಅದು ಪೂರ್ಣ ಪ್ರಮಾಣದ ಮಾಹಿತಿ ನಾನು ನಿಮಗೆ ಕೊಡಲಿಕ್ಕೆ ಒಂದು ಹೈನುಗಾರಿಕೆಯಲ್ಲಿ ನೀವು ಒಂದು ತೊಡಗುದಾಗ ಯಾವತ್ತೂ ನೋಡಿ, ಒಂದು ಮೊದಲನೇದಾಗಿ ತಾವು ಮಾಹಿತಿ ಹಾಗೂ ಅದರಲ್ಲಿ ಸಮರ್ಪಕವಾದ ನಿಮ್ಮ ಅದರಲ್ಲಿ ಪರಿಶ್ರಮ ಎರಡಿದ್ದಾಗ ಕನಿಷ್ಠ ಪಕ್ಷ ಏನೂ ಇಲ್ಲದವರು ಇವತ್ತು 1 ಲಕ್ಷ ರೂಪಾಯಿ ಆರಾಮಾಗಿ ನೋಡಿ. ನಾನು ಎಷ್ಟು ಜನ ಡೈರಿ ಫಾರ್ಮ್ ಮಾಡ್ತಿದ್ದೀನಿ ಅವರೆಲ್ಲರೂ ಪ್ರತಿ ತಿಂಗಳು ಹೇಳ್ತಾರೆ, ಸರ್ 1 ಲಕ್ಷ ರೂಪಾಯಿ ಆರಾಮಾಗಿ ನಾನು ದುಡಿತಿದ್ದೀನಿ, ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ. ನಾನು ಇವತ್ತು ಏನೋ ಒಂದು ನಮ್ಮಿಂದ ಒಂದು ಹೆಲ್ಪ್ ಅನ್ನೋದಕ್ಕಿಂತ ಜಾಸ್ತಿ ಏನಾಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದಕ್ಕಿಂತ ಅವರು ಪಟ್ಟ ಶ್ರಮನೂ ಇದೆಯಲ್ಲ, ಅದರಲ್ಲಿ ಭಾಳ ಮುಖ್ಯ ಆಗುತ್ತೆ. ನಾವು ಏನು ಮಾಡ್ಬೋದು, ಅವ್ರಿಗೆ ಗೈಡ್ಲೈನ್ಸ್ ಕೊಡ್ಬೋದು, ಮಾಹಿತಿ ಕೊಡ್ಬೋದು, ಏನು ಮಾಡ್ಬೋದು ಅಂತ. ಆದರೆ ಅವರು ಪಟ್ಟ ಶ್ರಮ ಮತ್ತು ಅವರು ಆ ಕೆಲಸದಲ್ಲಿ ತೊಳ್ಕೊಂಡಿರೋ ರೀತಿ ಇದೆಯಲ್ಲ, ಅವರಿಗೂ ಸಕ್ಸಸ್ಸಿಗೆ ಇವತ್ತು ದಾರಿ ಹಾಕ್ಕೊಟ್ಟಿದೆ ಅಂತ ಹೇಳ್ಬೋದು. ತಾವು ಯಾರು ಇನ್ನೂ ಇಂಟ್ರೆಸ್ಟೆಡ್ ಇದ್ದೀರಾ, ಇನ್ನೂ ಹೈನುಗಾರಿಕೆ ಬಗ್ಗೆ ಮಾಡಬೇಕು ಅಂತ ಇದ್ದೀರಾ, ಅವರು ನಮ್ಮ ಫ್ಯಾಮಿಲಿ ಜೊತೆಗೆ ಸೇರಿಕೊಳ್ಳಿ. ಹಸುಗಳ ನಿರ್ವಹಣೆ ಬಹಳ ಮುಖ್ಯವಾದ ಪಾತ್ರದಲ್ಲಿ ನಿಮಗೆ ಒಂದು ಸಣ್ಣ ಪ್ರಮಾಣದ ಡೈರಿಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತೊಗೊಂಡೋಗ್ಬೋದು ಅದನ್ನು ಬಹಳ ಸಿಂಪಲ್ಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತು 1 ಅಥವಾ 2 ಹಸುವಿಂದ ಶುರು ಮಾಡಿದ್ದು ಡೈರಿ. ಯಾಕೆ ಅಂದರೆ ನೋಡಿ, ನಮ್ಮಲ್ಲಿ ಒಂದು 5 ಹಸು ಇತ್ತು ಅಂದ್ರೂ ಪ್ರತಿ ತಿಂಗಳು ಏನಿಲ್ಲ ಒಂದು 35-40 ಸಾವಿರ ರೂಪಾಯಿ ಆರಾಮಾಗಿ ದುಡಿತೀವಿ ನಾವು. ಬರೀ 5 ಹಸುವಲ್ಲಿ ಯಾಕೆ ದುಡಿಯೋಕ್ಕಾಗಲ್ಲ? ಇಷ್ಟು ಸಿಂಪಲ್ ಇರುವಂಥ ವಿಷಯದಲ್ಲಿ ನೀವು ಮುಂದೆ ಬರಬೇಕು. ನಮ್ಮ ಆಸೆ ಇರೋದೇನು ಗೊತ್ತಾ, ಕರ್ನಾಟಕದಲ್ಲಿ ಇಷ್ಟೊಂದು ರೈತರಿದ್ದಾರೆ, ಯಾವ್ಯಾವುದೋ ಚಾನಲ್ ನೋಡಿ ಏನೇನೋ ಮಾಡ್ತಾರೆ. ದಯವಿಟ್ಟು ಬನ್ನಿ, ಅವೆಲ್ಲ ವೇಸ್ಟು, ಅನ್ನೆಸರಿ ಬೇಡ. ನಾವು ಏನಾದರೂ ಇವತ್ತಿಂದ ನಾವು ಏನಾದರೂ ದುಡಿಯೋಣ, ಏನಾದರೂ ಒಂದು ಲೆವೆಲಿಗೆ ಬರೋಣ, 4 ಜನರ ಜೊತೆ ನಾವು ಒಂದು ಲೆವೆಲಿಗೆ ಬದುಕೋಣ ಅನ್ನೋ ಆಸೆ ಇದ್ದವರು ನಮ್ಮ ಚಾನಲ್ ಜೊತೆ ಸೇರಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯದ ಬಗ್ಗೆಯೂ ಮಾಹಿತಿ ಕೊಡ್ತಾಯಿದ್ದೀನಿ. ಎಲ್ಲ ಕೂಲಂಕುಷವಾಗಿ ಬನ್ನಿ, ಒಂದ್ಸಲಿ ಬೇಕಾದ್ರೆ ಬನ್ನಿ, ನಿಮ್ಮ ಜಿಲ್ಲೆಗೂ ನಾನು ಬರ್ತಾಯಿದ್ದೀನಿ. ಎಲ್ಲ ಮಾಹಿತಿ ತಿಳ್ಕೊಂಡು 0ಇಂದ ಶುರು ಮಾಡಿ ಬಡತನ ಅನ್ನೋದು ಕಿತ್ತಾಕ್ಬಿಡೋಣ. ಬಡತನ ಅನ್ನೋದು ಬಡತನ ಜೀವನದಲ್ಲಿ ಬಡತನ ಅಂತ ಇದ್ವಿ. ಬಡತನವನ್ನು ಕಿತ್ತಾಕಿ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಒಂದು ದಾರಿ, ಒಂದು ಪ್ಲ್ಯಾಟ್ಫಾರ್ಮ್ ಅಂತಾರೆ. ಇದು ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮು. ನಮ್ಮ ಎಷ್ಟಾಗುತ್ತೆ, ನಾನು ನಿಮ್ಮಿಂದ ಏನು ಬಯಸ್ತಾ ಇಲ್ಲ, ನಾವೇನು ಬಯಸ್ತಾ ಇರೋದು, ತಾವು ಇದರಿಂದ ಒಂದು ಒಳ್ಳೆಯ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇರೋದು. ಬಹಳ ಜನ ನಿರುದ್ಯೋಗಿಗಳು ಲಾಕ್ಡೌನ್ ಟೈಮಿಂದ ಹೊರಗಡೆ ಬಂದರು, ಅವ್ರಿಗೆ ಉದ್ಯೋಗ ಇಲ್ಲ. ಯಾಕ್ರಿ ಉದ್ಯೋಗ ಇಲ್ಲ? ಉದ್ಯೋಗ ಸರ್ಕಾರಿ ಉದ್ಯೋಗನೇ ಅಂತಲ್ಲ, ಉದ್ಯೋಗನ ನಾವು ಹುಡ್ಕೊಂಡು ಹೋಗೋದಲ್ಲ, ಉದ್ಯೋಗ ನಮಗೆ ಹುಡ್ಕೊಂಬರ್ಬೇಕು. ಆ ರೀತಿ ಮಾಡೋಣ. ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಒಳ್ಳೆ ಮಟ್ಟಕ್ಕೆ ಬೆಳಗೋಣ. ನಿಮಗೆ ಲೋನ್ ಫೆಸಿಲಿಟಿ ಇದೆ, ಹಸುಗಳ ನಿರ್ವಹಣೆ ಬಗ್ಗೆ ಗೊತ್ತಿದೆ, ಎಲ್ಲ ಮಾಹಿತಿ ಕೊಡ್ತಾಯಿದ್ದೀವಿ. ಶೆಡ್ ಯಾವ ರೀತಿ ಮಾಡ್ಕೋಬೇಕು, ಸಣ್ಣ ಪ್ರಮಾಣದಲ್ಲಿ ಯಾವ ರೀತಿ ಮಾಡಬೇಕು, ಎಲ್ಲ ವಿವರಣೆ ಕೊಟ್ಟಿದ್ದೀನಿ. ತಾವು ಇನ್ನೂ ಅದೇ ರೀತಿಯಲ್ಲಿ ಬದುಕ್ತೀನಿ ಅಂದರೆ ದಯವಿಟ್ಟು ಕ್ಷಮಿಸಿ. ನೀವು ಕೆಲವೊಂದು ಮೂರ್ಖರಾಗಿ ಬದುಕಬೇಡಿ. ಇವತ್ತು ನಾವು ಏನೋ ಒಂದು ಲೆವೆಲ್ಲಿಗೆ ಒಂದು ಮುಂದೆ ಹೋಗೋಣ ಅಂತಿದ್ದಾಗ ನಾವು ಅದರಲ್ಲಿ ಕೆಲವೊಂದನ್ನು ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ, ನಮ್ಗೆ ಕೆಲವೊಂದು ತ್ಯಾಗ ಅವಶ್ಯಕತೆ ಇರುತ್ತೆ. ಮುಂದೆ ಬನ್ನಿ, ಏನು ಬೇಕು ಹೆಲ್ಪ್ ಬನ್ನಿ. ನಮ್ಮ ಚಾನಲ್ ಜೊತೆಗೆ ಸೇರಿದ್ದೀರಾ. ಹಸುಗಳ ನಿರ್ವಹಣೆಯಿಂದ ಹಿಡಿದು ಎಮ್ಮೆಗಳು, ಹಸುಗಳು ಎಲ್ಲ ರೀತಿಯಿಂದ ಈ ಕುರಿ ಸಾಕಣೆ ಮಾಡ್ತಿದ್ದಾರೆ. ಕುರಿ ಸಾಕಣೆ ಬಗ್ಗೆ ಫೀಡ್ ಬಂದಿದೆ, ನಾವು ಫೀಡ್ ಬಗ್ಗೆ ಕಳಿಸ್ಕೊಡ್ತಾಯಿದ್ದೀವಿ. ಅಲ್ಲಿಗೆ ಒಳ್ಳೆಯ ಜೀವನ ಮಾಡಲಿಕ್ಕೆ ಈ ಹೈನುಗಾರಿಕೆ ತಮಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್, ಒಳ್ಳೆಯ ದಾರಿ. ತಾವು ಇದನ್ನು ಬಳಸ್ಕೊಳ್ಳಿ, ಮುಂದೆ ಬನ್ನಿ, ನಮ್ಮ ಜೊತೆಗೆ ಸೇರಿಕೊಳ್ಳಿ. ನಮ್ಮ ಏನಿದು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, 1,80,000 ಜನ ಮೆಂಬರ್ ಇದ್ದಿದ್ದಾರೆ, ನಮ್ಮ ಫಾಲೋವರ್ಸ್ ಇದ್ದಾರೆ. ಎಲ್ಲರಿಗೂ ಒಂದು ದಾರಿ ಆಗ್ತಾಯಿದೆ. ಒಂದು 4 ಜನರಿಗೆ ಒಳ್ಳೆಯ ರೀತಿಯಲ್ಲಿ ಬದುಕಿ ಸ್ವಾವಲಂಬಿಗಳು ಬದುಕೋಣ. ಯಾರು ಸರ್ಕಾರ ನಮಗೆ ಇದು ಕೊಡ್ತಾಯಿಲ್ಲ, ಜಾಬ್ ಕೊಡ್ತಾಯಿಲ್ಲ, ಅದು ಕೊಡ್ತಾಯಿಲ್ಲ. ಸರ್ಕಾರ ಕೊಟ್ಟಿಲ್ಲ ಅಂದೇನ್ರಿ, ನಾವು ನಮ್ಮ ದೇವರು ಒಂದು ಬುದ್ಧಿ ಅಂತ ಕೊಟ್ಟಿದ್ದಾನೆ. ನಾವು ಎಲ್ಲ ಪ್ರಾಣಿಗಳಲ್ಲಿ ಒಂದು ನಮಗೆ ಬಹಳ ಒಳ್ಳೆ ಮೊದಲನೇ ಸ್ಥಾನ ಕೊಟ್ಟಿದ್ದಾನೆ ದೇವರು. ಯಾಕಂದರೆ ನಮಗೆ ತಿಳ್ಕೊಳ್ಳೋವಂಥ ಶಕ್ತಿ ಇದೆ. ಓದು ಬರಹ ಏನಿಲ್ಲ ಅಂದ್ರೂ 20 ಲಕ್ಷಗಟ್ಟಲೆ ದುಡಿಯುವಂಥ ಚಾನ್ಸಸ್ ಇದೆ. ಬನ್ನಿ, ನಮ್ಮ ಗ್ರೂಪ್ ಜೊತೆಗೆ ಸೇರಿ. ಯಾರಿಗೆ ಹೈನುಗಾರಿಕೆ ಬಗ್ಗೆ
ಏನಾದ್ರು ಡೌಟ್ ಇದ್ದರೆ 24x7 ಬನ್ನಿ. ಪ್ರತಿ 2ನೇ ಶನಿವಾರ 4ನೇ ಶನಿವಾರ ಮೀಟಿಂಗ್ ಇರುತ್ತೆ, ಮಾಹಿತಿ ಬಗ್ಗೆ ಕೊಡ್ತೀವಿ. ಏನು ತಮಗೆ ಏನು ₹1 ಚಾರ್ಜಸ್ ಇಲ್ದಂಗೆ ಎಲ್ಲ ರೀತಿಯಿಂದಲೂ ತಮಗೇನು ನಮ್ಮಿಂದ ಏನಾಗುತ್ತೆ ಎಲ್ಲ ನಿಮಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದನ್ನು ಬಳಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಾವು ಯಾರಿದ್ದೀರಾ ನಮಗೆಲ್ಲ ವಾಟ್ಸಪ್ ಮುಖಾಂತರ ಬನ್ನಿ, ನನಗೆ ಹಾಯ್ ಅಂತ ಮೆಸೇಜ್ ಕೊಡಿ, ನಾನು ರಿಪ್ಲೈ ಮಾಡ್ತೀನಿ. ಜಸ್ಟ್ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ. ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ, ಹಾಯ್ ಅಂತ ಮೆಸೇಜ್ ಕೊಡಿ. ರಿಪ್ಲೈ ಅಲ್ಲಿಂದ ನಮ್ಮಿಂದ ಬರುತ್ತೆ, ನಾನು ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಕ್ಲೈಂಟ್ ಮಾಡ್ತಾರೆ, ನಮ್ಮ ಸ್ನೇಹಿತರು ಮಾಡ್ತಾರೆ. ಮತ್ತು ಎಲ್ಲರೂ ನಿಮಗೆ ಇಲ್ಲಿ ಉದ್ದೇಶನ ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳೋಣ, ಮುಂದೆ ಬರೋಣ. ನಮಗೆ ಯಾರಿಂದನೂ ನಾವು ಎಲ್ಲಿ ₹10 ಯಾರಂದು ಬೇಡ ಹೋಗೋದು ಬೇಡ, ನಾವೇ ₹10 ಒಬ್ರಿಗೆ ಕೊಡೋಂಗಾಗೋಣ. ಇದು ನಮ್ಮ ಚಾನಲ್ ಉದ್ದೇಶ. ಓಕೆ ಸ್ನೇಹಿತರೆ, ತಾವು ನಮ್ಮ ಚಾನಲ್ ಜೊತೆಗೆ ಸೇರಿ ಇವತ್ತು ಇಲ್ಲಿಂದ ಈ 1 ವರ್ಷ ತನಕ ನಮ್ಮ ಜೀವನ ಶೈಲಿನೇ ಚೇಂಜ್ ಮಾಡಿಬಿಡೋಣ. ಇದು ನನ್ನ ಒಂದು ಆಸೆ. ಈ ಆಸೆಗೆ ತಾವು ನಮ್ಮ ಸಹಕಾರ ಬೇಕು. ಇನ್ನೂ ಏನೇ ಮಾಹಿತಿ ಬೇಕಂದ್ರೆ ನನ್ನ ವಾಟ್ಸಪ್ಪಿಗೆ ಬನ್ನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಧನ್ಯವಾದಗಳು ಸ್ನೇಹಿತರೆ.